ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಅರ್ಲಿ ಮಾರ್ನಿಂಗ್ ವ್ಲಾಗು. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋ ನೋಡಿದ್ಮೇಲೆ ಐಡೆಂಟಿಫೈ ಮಾಡ್ತಿರೋದು. ಇದು ಏನಿಲ್ಲ ಅಂದ್ರೂ 6:30 ಅಂದ್ಕೊಳ್ಳಿ. 6:30ಗೆ ಇಷ್ಟೆಲ್ಲ ಬೆಳಕಿತ್ತ. ನಾವು ಡೈರೆಕ್ಟಾಗಿ ನೋಡಿದಾಗ ಏನಷ್ಟು ಬೆಳಕಿರಲಿಲ್ಲ. 6:30ಗೆ ಯಾವ ರೇಂಜು ಬೆಳಕಿದೆ ನೋಡಿ. ಸೊ ನಾವು ಅಲ್ಲಿಂದ ಎಲ್ಲ ಹೊರಟ್ವಿ. ಎಲ್ಲಿ ಹೋದ್ವಿ ಹಾಗೆ ಮುಂದೆ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಟಿಲಿ ಎಲ್ಲ ಇಡೀ ಫ್ಯಾಮಿಲಿ ಹೊರಟಿದ್ವಿ ಅಂತಲೇ ಹೇಳ್ಬೋದು. ಒಂದು ಕಡೆ ಮಕ್ಕಳ ಗಲಾಟೆ, ಇನ್ನೊಂದು ಕಡೆ ನಮ್ಮ ಮಾತು ಎಲ್ಲ ಕೂಡ್ಕೊಬಿಟ್ಟಿತ್ತು ಅಂತಲೇ ಹೇಳ್ಬೋದು ಟಿಲಿ. ಸೊ ತುಂಬಾ ಚೆನ್ನಾಗಿತ್ತು ಜರ್ನಿ. ಸೊ ನಾವು ಹೋಗಿದ್ದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ, ನಾವು ಜಾಸ್ತಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಸೊ ಅದಕ್ಕೋಸ್ಕರ ಇಡೀ ಫ್ಯಾಮಿಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಟಿ ಮಾಡಿಕೊಂಡು ಹೊರಟಂತಹ ಕಬ್ಬಾಳಮ್ಮ ದೇವಸ್ಥಾನದ ವಿಡಿಯೋ ಇದಾಗಿತ್ತು. ಸೊ ಆ್ಯಕ್ಚುಲಿ ಸೋನುಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಅಲ್ಲಿ ಸಾಂಗ್ ಬರ್ತಾಯಿತ್ತು, ಪಾಪ ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ, ಅದಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದಿರಿ. ಎಷ್ಟು ಚೆನ್ನಾಗಿ ಅಲ್ಲಿರುವಂಥ ಸಾಂಗಿಗೆ ಅದೇ ರೀತಿಯಾದಂತಹ ತಾಳ ಆಗ್ತಿದ್ದ ಅಂತ ಹೇಳಿದ್ರೆ ಖುಷಿಯಾಗುತ್ತೆ. ಆ ಒಂದು ಬೀಟ್ ಮಾಡ್ತಿರೋದಲ್ಲ ಅಂತ. ಸೊ ಇದಾಗಿತ್ತು ಇವತ್ತಿನ ಲಾಗು. ಸೊ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಪ್ರತಿಯೊಬ್ಬರೂ ಸಹ ಅವ್ರವ್ರ ಸೀಟಲ್ಲಿ ಮಾಡ್ತಾಯಿದ್ರು. ಮಕ್ಕಳು ಮಾತ್ರ ಮಜಾ ಮಾಡ್ತಾಯಿದ್ರು ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು. ಸರಿ, ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಕದಂಬ ವೆಜ್ಜಲ್ಲಿ ನಿಲ್ಲಿಸಿದ್ವಿ ಗಾಡಿನ. ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಒಂದು ಏನಂದರೆ ಗಣೇಶನ ವಿಗ್ರಹ ಇಟ್ಟು ಆ ಕಡೆ ಈ ಕಡೆ ದೀಪ, ಮುಂದೆ ಹೂವು, ತುಂಬಾ ಇಷ್ಟ ಆಯಿತು ಈ ಒಂದು ಏನಂದರೆ ಅವ್ರು ಇಟ್ಟಂತಹ ದೇವರ ವಿಗ್ರಹ. ಸೊ ಕೊನೆಗೆ ಇಲ್ಲೆಲ್ಲ ಟಿಫನ್ಗೆ ಕೂತಾಗ ಏನು ಟಿಫನ್ ತೊಗೊಳೋದು, ಹೇಗಿದ್ದರೂ ಆಮೇಲೆ ನಾನ್ ವೆಜ್ ತಿಂತೀವಲ್ಲ, ಸೊ ಲೈಟಾಗಿ ಎಲ್ಲರೂ ಲೈಟಾಗಿ ಇರಲಿ ಹೊಟ್ಟೆ ಅಂತ ಹೇಳಿ ಈಗ ನಾವು ಇಡ್ಲಿ ವಡೆ ತೊಗೊಂಡ್ವಿ. ಸೊ ನೋಡಿ, ಇನ್ನೂ 9 ಗಂಟೆನೂ ಸಹ ಇಲ್ಲ. ನಾವು ಇದು ಆಲ್ಮೋಸ್ಟ್ ಇದು ಬಿಡದಿ ಅಂತ ಅಂದ್ಕೊಳ್ಳಿ, ಬಿಡದಿಲಿರುವಂತಹ ಕದಂಬ ವೆಜ್ ಇದು. ಸೊ ರೀಚ್ ಆದ್ವಿ. ಸೊ ಮಕ್ಕಳೆಲ್ಲ ಒಂದು ಸೀಟು, ನಮ್ಮ 4 ಹುಡುಗರಿಗೆ 4 ಸೀಟ್ ಸರಿಯಾಗಿದೆ. ನಾನು ಇಡ್ಲಿ ವಡೆ, ಪ್ರತಿಯೊಬ್ಬರು ಇಡ್ಲಿ ವಡೆನೇ ತೊಗೊಂಡಿದ್ದು. ಉಲ್ಲಾಸ್ ಮಾತ್ರ ಮಸಾಲೆ ದೋಸೆ ತೊಗೊಂಡ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಎಷ್ಟು ಗಲಾಟೆ ಮಾಡ್ತೀನಿ ಅಂದರೆ ನಮ್ಮ ಚೀಕು ಎಲ್ಲೂ ಬಿಡಲ್ಲ, ಅಷ್ಟು ಗಲಾಟೆ ಮಾಡ್ತಾನೆ. ತೀಟೆ ಸುಬ್ಬ ಆಗೋಗಿದ್ದಾರೆ. ಸೊ ಕೊನೆಗೆ ಟಿಫನ್ ಎಲ್ಲ ಮುಗಿಸಿ ಹೊರಟ್ವಿ. ಇನ್ನೊಂದೇನಪ್ಪ ವಿಷಯ ಅಂತ ಹೇಳಿದ್ರೆ, ಟೆಂಪಲ್ ರೀಚ್ ಆಗೋದ್ವಿ ಬೇಗ. ಬಟ್ ಬಂತು ರಶ್ಶು. ಏನು ರಶ್ಶು ಅಂತೀರ, ದೇವಸ್ಥಾನ ಯಪ್ಪ ಅಂತ ಅನ್ನಿಸ್ಬಿಡ್ತು, ಅಷ್ಟು ರಶ್ಶು. ಬಟ್ ಏನೇ ಆದರೂ ಆ ದೇವಿನ ನೋಡಿದಾಗ, ಆ ಅಲಂಕಾರನ ನೋಡಿದಾಗ ಫುಲ್ಲು ಖುಷಿಯಾಗುತ್ತೆ. ನನಗಂತೂ ತುಂಬಾ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಹೋಗಿದ್ದ ಕಡೆ ಎಲ್ಲ ಏನು ವೀಡಿಯೋ ಅಂತ ಅನ್ಕೋತೀವಿ. ಆ ವಿಡಿಯೋ ಮಾಡ್ಕೊಂಡಾದ ನಂತರ ನಾವು ಆ ಒಂದು ಮೆಮೊರೀಸ್ನ ರೀಕಾಲ್ ಮಾಡ್ತೀವಲ್ಲ, ಸೊ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಚಿಕ್ಕನಾದ್ನಿ ರವೆ ಉಂಡೆ ಮಾಡ್ಕೊಂಬಂದಿದ್ರು ನೋಡಿ ಹೇಗಿದೆ. ನನಗಂತೂ ಯಾವ ರವೆ ಉಂಡೆನೂ ಇಷ್ಟ ಆಗೋಲ್ಲ, ನಮ್ಮ ಚಿಕ್ಕನಾದ್ನಿ ಮಾಡುವಂತಹ ರವೆ ಉಂಡೆನೇ ನನಗೆ ಇಷ್ಟ ಆಗೋದು. ಬೇರೆ ರವೆ ಉಂಡೆ ನಾನು ಆ್ಯಕ್ಚುಲಿ ತಿನ್ನಲ್ಲ. ರಾಘೋಗೆ ಮದುವೆ ಆದಾಗಲಿಂದ ನಮ್ಮ ಚಿಕ್ಕನಾದ್ನಿ ಮಾಡ್ತಾರಲ್ಲ, ಸೂಪರಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ರವೆ ಉಂಡೆ. ಹಾಟ್ ಬಾಕ್ಸ್ ಫುಲ್ಲು ತಂದಿದ್ರು, ನಾವು ಬರೋ ಅಷ್ಟರಲ್ಲಿ ಅದು ಫುಲ್ಲು ಖಾಲಿ ಆಗಿ ಖತಮ್ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ನಮ್ಮ ಚಿಕ್ಕನಾದ್ನಿ ಮಾಡುವಂತಹ ರವೆ ಉಂಡೆ. ಸೊ ನೀವು ಸಹ ಹಾಗೆ ಒಂದು ಕ್ಲಿಪ್ಪಿಂಗಲ್ಲಿ ಒಂದು ಬೈಟ್ ಹಾಕೊಳ್ಳಿ ಬಾಯಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನೋಡಿ ಊರಿನ ವಾತಾವರಣ, ಕಬ್ಬಾಳಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ ಅಂತಲೇ ಹೇಳ್ಬೋದು. ಒಂಥರ ಏನಂದರೆ ಬಿಸಿಲು ಬರುತ್ತೆ, ಆ ಕಡೆ ಮೋಡ ಆಗುತ್ತೆ, ಬಿಸಿಲು ಬರುತ್ತೆ, ಒಂದು ಕಡೆ ಮೋಡ ಆಗುತ್ತೆ. ಆದರೆ ಸೆಕೆ ಮಾತ್ರ ಬೇಜಾನಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಸೆಕೆ ಇತ್ತು ನೆನ್ನೆ ಅಂತೂ, ಅದು ಯಾಕೆ ಅಂತ ಗೊತ್ತಿಲ್ಲ. ಒಂದು ಕಡೆ ಬಿಸಿಲು, ಒಂದು ಕಡೆ ಇದು. ಈ ಒಂದು ಕ್ಲಿಪ್ಪಿಂಗ್ ಬಗ್ಗೆ ಹೇಳಬೇಕು, ನಾನು ಸುಮ್ಮನೆ ವಿಡಿಯೋ ಆನ್ ಮಾಡೋಣ ಅಂತ ಮಾಡಿದ್ದೆ. ರಾಘು ಮಲಗಿದ್ರು. ಇಲ್ಲೋಡಿ, ಈ ನಮ್ಮ ಚೀಕು ಕಿತಾಪತಿ ನಾನು ಹಾಡು ಹೇಳ್ತಾಯಿದ್ರೆ ನಮ್ಮಿಬ್ರು ಕೂತಲ್ಲಿ ಹಿಡ್ಕೊಂಡು ಅವ್ರ ಅಪ್ಪನ ಮೇಲೆ ಮಲಗಿಸಿ ಹಾಡು ಮಮ್ಮಿ ಅಂತ ಹೇಳ್ತಾರೆ. ಈಗ ನೋಡಿ ಅವ್ನು ರಿಯಾಕ್ಟ್ ಹೇಗೆ ಮಾಡ್ತಾನೆ, ಯಾಕೋ ನಮ್ಮ ಮಮ್ಮಿ ಎದ್ಬಿಟ್ರಲ್ಲ ಪಪ್ಪ, ನೋಡು ಪಪ್ಪ ಇಲ್ಲಿ ಅಂತ ಹೇಳ್ತಾನೆ. ಸೊ ಹಾಗೆ ಚೆನ್ನಾಗಿತ್ತು ಆ ಒಂದು ಕ್ಲಿಪ್ಪಿಂಗ್ನ ಅಂತ ಹ್ಯಾಡ್ ಮಾಡಿದ್ದೀನಿ. ಪಪ್ಪ ಮಮ್ಮಿ ವೀಡಿಯೋ ಮಾಡ್ತಿದ್ದೆ, ಮುಖ ನೋಡು ಪಪ್ಪ ಅಂತ ತಿರುಗಿಸ್ತಾ ಇದ್ದಾನೆ. ವೀಡಿಯೋ ನೋಡಬೇಕಾದ್ರೂ ನಗು ಅಂದರೆ ನಗು. ನನಗಂತೂ ಚಿಕ್ಕ ಮಕ್ಳಿಗೆ ಏನೂ ಗೊತ್ತಾಗಲ್ಲ ಅಂತೀವಲ್ಲ, ಇದೇ ಕಾರಣ ಅಂತಲೇ ಹೇಳ್ಬೋದು. ಸೊ ಕೊನೆಗೂ ದೇವಸ್ಥಾನ ತಲುಪಿದ್ವಿ. ನೋಡಿ, ನಮ್ಮ ಕಬ್ಬಾಳಮ್ಮ ದೇವಿ ಎಂಟ್ರೆನ್ಸಲ್ಲೇ ಎಷ್ಟು ಕಾರ್ಗಳು, ಎಷ್ಟು ರಶ್ ಇತ್ತು ಅಂದರೆ ನೆನ್ನೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಬೇರೆ ಕೊಂಡ ಬೇರೆ ಆಗಿತ್ತಂತೆ ಒಂದು 3 days ಬ್ಯಾಕು.
ಸೊ ಆ ಒಂದು ಕಾರಣಕ್ಕೆ ಅಷ್ಟೇ ರಶ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಪೂಜೆ ಸಾಮಾನು ಮಡ್ಲಕ್ಕಿ ಸಾಮಾನೆಲ್ಲ ಮನೆಯಿಂದಲೇ ತೊಗೊಬಿಟ್ಟಿದ್ವಿ ನಾವು, ಅಲ್ಲೇನೋ ಪರ್ಚೇಸ್ ಮಾಡಿಲ್ಲ. ಸೊ ಆ ಒಂದು ಟೈಮ್ ಮಿಕ್ತು ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಗಾಡಿಗಳು, ಎಲ್ಲಿ ನೋಡಿದ್ರು ನಾನ್ ವೆಜ್ ಸ್ಮೆಲ್ಲು, ಈ ಕಡೆ ಹೋದರೂ ನಾನ್ ವೆಜ್ ಸ್ಮೆಲ್ಲು, ಎಲ್ಲರ ಕೈಯಲ್ಲೂ ಕೋಳಿಗಳು, ಇದೇ ಆಗೋಗಿತ್ತು. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ರಶ್ಶು, ಹಾಗೆ ನಾನ್ ವೆಜ್ ಮಾಡುವಂತಹ ಸಂಖ್ಯೆನೂ ಸಹ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ಸರಿ ಅಂತ ಹೇಳಿ ನಾವು ದೇವ್ರ ದರ್ಶನಕ್ಕೆ ಹೊರಟ್ವಿ. ನಾನು ಆಗಲೇ ಹೇಳ್ದಂಗೆ ಪೂಜೆ ಸಾಮಾನೆಲ್ಲ ಆಲ್ರೆಡಿ ತೊಗೊಂಡಿದ್ವಿ, ಹಾರ ಮಾತ್ರ ಅಲ್ಲಿ ತೊಗೊಂಡ್ರು ನಮ್ಮ ಬಾಬಾಜಿ. ಸೊ ಇದೆಲ್ಲ ಆದಮೇಲೆ ದೇವರ ದರ್ಶನ ಮಾಡಲೇಬೇಕಲ್ವ. ಸೊ ನಾನು ದೇವ್ರ ದರ್ಶನ ಮಾಡಿಸಿದ್ಮೇಲೆ ನಿಮಗೂ ನಾನು ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ನಿಮಗೂ ಸಹ ಮಾಡಿಸ್ತೀನಲ್ಲ. ನೋಡಿ ಎಲ್ಲೋದ್ರೂ ಈ ಕ್ಯೂ ಸಿಸ್ಟಮ್ ಅಂತೂ ಒಂಥರ ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದಾರಪ್ಪ. ಅದು ಯಾಕೆಲ್ಲ ಇಷ್ಟು ಸುಮ್ಮನೆ ಸುತ್ಕೊಂಡು ಹೋಗುವಂಥ ಕ್ಯೂ ಸಿಸ್ಟಮೋ ಗೊತ್ತಿಲ್ಲ. ಯಾಕಂದರೆ ತುಂಬ ಕಾಲು ನೋವು ಬರುತ್ತೆ, ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು ಅಲ್ವಾ. ಸೊ ಕ್ಯೂ ಸಿಸ್ಟಮ್ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋ ನನ್ನ ಭಾವನೆ. ಬಟ್ ಅವರು ಮೇಂಟೈನ್ ಮಾಡಬೇಕಲ್ಲ ಅಂತ ಒಂದು ಕಡೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಕ್ಯೂ ಅಂತ ಹೇಳಿದ್ರೆ ತುಂಬಾ ಕ್ಯೂ ಇತ್ತು ಅಂತಲೇ ಹೇಳ್ಬೋದು. ಕೊನೆಗೆ ನೋಡಿ ನಮ್ಮ ದೇವಿ ಕಬ್ಬಾಳಮ್ಮ ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಆ ಒಂದು ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ದೇವಸ್ಥಾನದಲ್ಲಿ. ಸೊ ನಿಮಗೋಸ್ಕರ ಈ ಒಂದು ಕ್ಲಿಪ್ಪಿಂಗೂ ಸಹ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ನಮ್ಮ ಕಬ್ಬಾಳಮ್ಮ ದೇವಿಗೆ ಎಲ್ರಿಗೂ ಒಳ್ಳೇದು ಮಾಡಿ, ಹಾಗೆ ನನ್ನ ಚಾನಲ್ ಇನ್ನಷ್ಟು ಬೆಳೆಯೋ ಥರ ಆಗಲಿ ಅಂತ ನೀವು ಕೇಳ್ಕೊಳ್ಳಿ, ಓಕೆನಾ. ಸೊ ನಿಮಗೂ ಸಹ ಕಬ್ಬಾಳಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಅಂತಲೇ ಹೇಳ್ಬೋದು. ಹೊರಗೆ ನೋಡಿ ಆ ಒಂದು ತಾಯಿ ತೊಗೊಳೋಕ್ಕೂ ಅಷ್ಟು ರಶ್ಶು, ಒಂದು ನಮಸ್ಕಾರ ಮಾಡೋಕ್ಕೂ ಅಷ್ಟು ರಶ್ಶು. ನಿನ್ನೆ ಅಂತೂ ತುಂಬಾ ರಶ್ಶು ಅಂತಲೇ ಹೇಳ್ಬೋದು. ಕೊನೆಗೆ ಆಚೆ ಬಂದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಒಂದೆರಡು ಫೋಟೋಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಹೇಳಿದ್ನಲ್ಲ, ಆ ಒಂದು ಜನಕ್ಕೆ, ಆ ಒಂದು ಬಿಸಿಲಿಗೆ, ಸೆಕೆಗೆ ಸಾಕಪ್ಪ ಯಾವ ಫೋಟೋನೂ ಬೇಡ ಅಂತ ಅನ್ನಿಸ್ತು. ನಮ್ಮ ಚಿಕ್ಕಗೆ ಅವ್ರ ಮಾಮ ಹಾಕ್ತಿರ್ತಾರೆ ನೋಡಿ, ಎಲ್ಲ ಚಂಡಿ ಬಿಟ್ಟಾಗಲಿ ನೀನು ಅಂತ ಜೋರಾಗಿದ್ರೆ ನನಗೆ ಅದಕ್ಕೂ ಎದುರಲ್ಲ, ಗಟ್ಟಿಯಾಗೇ ನಿಂತಿರ್ತಾನೆ ಅವನು. ಸೊ ನೋಡಿ ಹೇಗಿದೆ. ಇದನ್ನು ಹ್ಯಾಕ್ ತೋರಿಸ್ತಾ ಇದ್ವಿ ಅಂದರೆ ನಾವು ಅಲ್ಲೇ ಚಿಕನ್ ಮಾಡಿಕೊಂಡು ತಿಂದ್ವಿ. ಸೊ ನಾನ್ ವೆಜ್ ಮಾಡಿಕೊಂಡು ಅಲ್ಲೇ ತಿಂದ್ವಿ. ಅಲ್ಲಿದ್ದಂತಹ ಈ ಒಂದು ಪರಿಸರ ವಾತಾವರಣ ಅಂತಲೇ ಹೇಳ್ಬೋದು. ತುಂಬಾ ಕಾಮಾಗಿತ್ತು. ಮರದ ಕೆಳಗಡೆ ಅಡುಗೆ ಮಾಡಿಕೊಂಡು ತಿಂದಿದ್ದು ತುಂಬಾ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಸುಮ್ಮನೆ ಒಗ್ಗರಣೆ, ಮಸಾಲೆ, ನಾನ್ ವೆಜ್ ಎಲ್ಲ ಹಾಕಬೇಕಲ್ವ, ಆ ರೀತಿ ಅಲ್ಲಿಬ್ಬರು ಅವ್ರು ಮಾಡ್ತಿದ್ರು, ಇಲ್ಲಿ ನಾವಿಬ್ಬರು ಕಟಿಂಗ್ ಕೆಲಸಗಳು. ಸೊ ಅಲ್ಲಿ ಅವರಿಬ್ಬರು ಸ್ಟವ್ ಮುಂದೆ. ಸೊ ಈ ರೀತಿ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಕೆಲಸನ ಮಾಡ್ತಾಯಿದ್ವಿ. ಸೊ ಪ್ರತಿಯೊಂದು ಅರೇಂಜ್ ಮಾಡಿ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಅರೇಂಜ್ ಮಾಡಿಕೊಂಡು ಇಲ್ಲಿ ಬಂದು ಮಾಡಿ ತಿನ್ನೋದು. ಸೊ ಅಲ್ಲಿ ಒಂದು ಪುಟಾಣಿ ಬೆಕ್ಕಿತ್ತು, ಅದಕ್ಕೆ ಸುಮ್ಮನೆ ಎಷ್ಟು ಏನಾದರೂ ಒಂದು ತಿನ್ನೋಕೆ ಹಾಕಿದ್ರೆ ಪಟ 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 ಅಂತ ತಿನ್ನೋದು. ನಮ್ಮ ಚಿಕ್ಕ ಆ ಬೆಕ್ಕಿಗೂ ಬಿಡೋಲ್ಲ, ಹೊಡಿತೀನಿ ಮಾಡ್ತೀನಿ ಅಂತೇಳಿ ನೋಡಿ ಅವ್ರ ಅಪ್ಪ ಹಿಡ್ಕೊತಾನೆ ಅವರೇ ಆ ಬೆಕ್ಕಿಗೆ. ಕಾವಲಾಗ್ಬಿಟ್ಟಿದ್ವಿ ನಾವಂತೂ. ಸೊ ರೋಡ್ ಸೈಡ್ ಬೇರೆ, ಚೀಕು ಭಯ, ಸಿಕ್ಕಾಪಟ್ಟೆ ಭಯ ಆಯಿತು. ಆಮೇಲೆ ಟಿನ ಅಡ್ಡ ಹಾಕಿ ನಾವು ಕೂತ್ಕೊಂಡ್ವಿ. ಸೊ ಅದ್ರ ಜೊತೆಗೆ ಟೀ ಮಾಡ್ಕೊಂಡು ಕುಡಿದ್ವಿ. ಅಡುಗೆ ಆಗೋಷ್ಟು ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ಬಿಸಿ ಬಿಸಿ ಟೀ ಮಾಡಿಕೊಂಡು ಎಲ್ಲರೂ ಹಾಗೆ ಮಾತಾಡಿಕೊಂಡು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ತಿಂದ್ವಿ. ಈಗ ಬಂತು ನೋಡಿ ಮಟನ್ ಚಾಪ್ಸು ರೆಡಿ ಆಯಿತು. ಅನ್ನ ಆಮೇಲೆ ತಿನ್ನೋಣ ಅಂತ ಹೇಳಿ ಮೊದಲಿಗೆ ಮಟನ್ ಚಾಪ್ಸು ಜೊತೆಗೆ ಒಂದು ಮೊಟ್ಟೆ ಹಾಕ್ಕೊಂಡು ಎಲ್ಲರೂ ಚೆನ್ನಾಗಿ ಬಾರಿಸಿದ್ವಿ ಅಂತಲೇ ಹೇಳ್ಬೋದು ಮಟನ್ ಚಾಪ್ಸು ಮೊಟ್ಟೆನ. ಸೊ ಆ ನಂತರ ನಾವು ರೈಸು, ಕಬಾಬು, ನಾಟಿ ಕೋಳಿ ಸಾರು ಎಲ್ಲ ಹಾಕ್ಕೊಂಡು ತಿಂದಿದ್ದು. ಸೊ ನೋಡಿ ಕಬಾಬು, ನಾಟಿ ಕೋಳಿ ಸಾರು, ರೈಸು ಎಲ್ಲ ತಿಂದು ಈಗ ಮನೆ ಕಡೆ ಹೊರಟ್ವಿ. ಬಂದಿದ್ದ ಕೆಲಸನೂ ಆಯಿತು, ದೇವ್ರ ದರ್ಶನವೂ ಆಯಿತು, ಊಟನೂ ಆಯಿತು. ಸೊ ಮಾತುಕತೆನೂ ಆಯಿತು, ಟೈಮ್ ಸ್ಪೆಂಡು ಸಹ ಆಯಿತು. ಸೊ ಎಲ್ಲನೂ ಸಹ ಮುಗೀತು. ಹಾಗೆ ಆಚೆ ಎಲ್ಲರೂ ಮಾತಾಡ್ಕೊಂಡು ನಿಂತಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ಈ ಚೀಕುಗೆ ಆಚೆ ಇಟ್ಕೊಳಕ್ಕಾಗದೆ ಬಂದು ಟೀಲಿ ಕೂತ್ಕೊಂಡೆ. ಸೊ ಅದೇ ರೀತಿ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆಲ್ಮೋಸ್ಟ್ ನಾವು ಹೊರಡೋ ಅಷ್ಟರಲ್ಲಿ 4:35 ಆಗಿತ್ತು ನಾವಲ್ಲಿ ಬಿಡೋ ಅಷ್ಟರಲ್ಲಿ. ನೋಡಿ ಅದಾದಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿತ್ತು. ಇದೇ ಅಲ್ಲ ನಮ್ಮ ರವೆ ಉಂಡೆ. ಸೊ ಆ ಒಂದು ರವೆ ಉಂಡೆನ ಮತ್ತೆ ತಿಂದ್ಕೊಂಡು ಮನೆ ಸೇರಿದ್ವಿ. ಆ್ಯಕ್ಚುಲಿ ರವೆ ಉಂಡೆ ನನಗೆ ತುಂಬಾ ಇಷ್ಟ, ನಮ್ಮ ನಾದಿನಿ ಮಾಡೋದು ಮತ್ತೆ ಹೇಳ್ತಾ ಇದ್ದೀನಿ. ಹಾಗೆ ಯಾರೇ ನಮ್ಮ ಚಾನಲ್ನ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಹೈ ಪಾಯಿಂಟ್ಸ್ ಏನಾದರೂ ಇದ್ದರೆ ಸಾಧ್ಯ ಆದರೆ ಹೈ ಪಾಯಿಂಟ್ಸನ್ನು ಸಹ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಯಾವುದೇ ರೀತಿಯಿಂದ ಹ್ಯಾಡ್ಸ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮನೆ ಕಡೆ ಹೊರಟು ಸಂಡೇ ಬೇರೆ ಮೈಸೂರು ರೋಡ್ ಕೇಳಲೇಬೇಡ್ರಿ, ಅಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಯಪ್ಪ ಇಷ್ಟೊತ್ತು ಬೇಕಾ ಮನೆ ರೀಚ್ ಆಗೋಕ್ಕೆ ಅಂತ ಅನ್ನಿಸ್ಬಿಡ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು.
ನಿನ್ನೆ ಅಂತೂ ಸಂಡೇ ಅಲ್ಲ, ಆ ರೋಡ್ ಹಾಗೇ, ಆದರೂ ಏನು ಮಾಡೋದು, ಆರಾಮಾಗಿ ನಿಧಾನಕ್ಕೆ ಬಂದ್ವಿ ಅಂತಲೇ ಹೇಳ್ಬೋದು. ಬರೋ ದಾರಿಲಿ ಅಣ್ಣಮಹಾದೇವಿನೂ ಸಹ ಕಾಣಿಸಿದ್ರು, ಅದಕ್ಕೋಸ್ಕರ ಆ ಒಂದು ಕ್ಲಿಪ್ಪಿಂಗ್ನೂ ಸಹ ತೊಗೊಂಡಿದ್ದೀನಿ. ಎಷ್ಟು ಅಣ್ಣಮಹಾದೇವಿ ಹೇಗೆ ಬಂತು ಅನ್ನೋದೇ ಗೊತ್ತಿಲ್ಲ. ನಾವು ಹೀಗೆ ಬಂದ್ವಿ, ನಮಗೂ ಸಹ ಆಪೋಸಿಟಾಗಿ ಅಣ್ಣಮಹಾದೇವಿ ಬಂತು. ನೀವು ಸಹ ನೋಡಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಹುಡುಗರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಅಣ್ಣಮಹಾದೇವಿಗೆ ತಮಟೆ ಡ್ಯಾನ್ಸ್ ಇಷ್ಟ ಅಲ್ವಾ, ಅದೇ ರೀತಿ ತಮಟೆ ಡ್ಯಾನ್ಸ್ ಹಾಡಿದ್ರು. ಸುಮ್ಮನೆ ಹಾಗೆ ಜೋರಾಗಿ ಬಂದ್ಬಿಡ್ತು ನಮ್ಮ ಟಿ ಆದರೂ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹ್ಯಾಡ್ ಮಾಡಿದ್ದೀನಿ. ಈ ಒಂದು ಲಾಂಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕಬ್ಬಾಳ ಮಾತಾ ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಿದ್ರೆ ಅವ್ರಿಗೆ ಸ್ಪೆಷಲಾಗಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.